ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಅಪ್ಡೇಟನ್ನು ಮಾಡಲಾಗಿದೆ ಆಫಿಷಿಯಲಿ. ಎರಡನೇ ಸುತ್ತಿನ ಕೌನ್ಸಿಲಿಂಗಿಗೆ ಭಾಗವಹಿಸುವಂಥ ಅಭ್ಯರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು. GNM ನರ್ಸಿಂಗ್ ಬೋರ್ಡ್ನವರು ಟೈಮ್ ಟೇಬಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಮತ್ತು ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಯಾವ ರೀತಿಯಾಗಿ ನಡೆದಿದೆ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಏನು ಒಂದು ಫಸ್ಟ್ ರೌಂಡಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆದಿತ್ತಲ್ಲ, ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ನಿಮಗೆ ಆಪ್ಷನ್ ಎಂಟ್ರಿಗಳನ್ನು ಮಾಡಲಿಕ್ಕೆ ಟೈಮನ್ನು ಕೊಡ್ತಾರೆ. ಆಮೇಲೆ ಏನಪ್ಪ ಅಂದರೆ ಮೋಕ್ ರಿಸಲ್ಟ್ ಬರುತ್ತೆ ಮತ್ತು ಕಾಲೇಜ್ಗಳನ್ನು ಚೇಂಜ್ ಮಾಡಲಿಕ್ಕೆ ದಿನಾಂಕಗಳನ್ನು ಕೊಡ್ತಾರೆ ಮತ್ತು ಫೈನಲ್ ರಿಸಲ್ಟ್ ಮತ್ತು ಅಡ್ಮಿಷನ್ ಆಗಲಿಕ್ಕೆ ಕೊನೆಯ ದಿನಾಂಕ. ಈ ರೀತಿಯಾಗಿ ಒಂದಷ್ಟು ಸ್ಟೆಪ್ಗಳನ್ನು ಇದು ಕೊಟ್ಟಿರುವಂಥದ್ದು. ಫೈನಲಿ ಯಾರೆಲ್ಲ ಅಭ್ಯರ್ಥಿಗಳು ಕಾಯ್ತಾ ಇದ್ದೀರಿ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಯಾವಾಗ ಆಗುತ್ತೆ ಅಂತ ನೀರಿಂದನೇ ಕೇಳಿದಿರಿ. ಸೊ ಇವಾಗ ಜಸ್ಟ್ ಅಪ್ಡೇಟ್ ಆಗಿರುವಂಥದ್ದು GNM ನರ್ಸಿಂಗ್ ಬೋರ್ಡ್ ವತಿಯಿಂದ ಎರಡನೇ ಸುತ್ತಿನ ಕೌನ್ಸಿಲಿಂಗ್ ಪ್ರಕ್ರಿಯೆ ದಿನಾಂಕಗಳನ್ನಾಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಸ್ಕೆಡ್ಯೂಲನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇದು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ನಿಮಗೆ 11ರಿಂದ ಹಿಡಿದು 13ನೇ ತಾರೀಕು ತನಕ ನಿಮಗೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಮತ್ತು ಹೊಸದಾಗಿ ಕಾಲೇಜ್ಗಳನ್ನು ಸೇರಿಸಬಹುದು. ಇದ್ರ ಜೊತೆಗೆ ಏನು ಮಾಡ್ತಾರಪ್ಪ ಅಂತಂದರೆ ಇದೆ ಸೀಟ್ ಉಳಿಕೆಯಾಗಿರುವಂತಹ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೋಡಿಕೊಂಡು ಯಾವ ಕಾಲೇಜುಗಳಲ್ಲಿ ಸೀಟ್ ಇದ್ದಾವೆ, ನಿಮ್ಮ ಕಾಸ್ಟ್ಲಿ ಸೀಟ್ ಇದ್ದಾವೆ ಅನ್ನೋದು ನೋಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು